ನಮಸ್ಕಾರ ವೀಕ್ಷಕರೇ, ಅಶ್ವಕೃಷಿ ಚಾನಲ್ಗೆ ಸ್ವಾಗತ. ನಾನು ವನಿತಾ. ಈಗ ಕೃಷಿ ಅಂತ ಬಂದಾಗ ಬೆಳೆಗಳಲ್ಲಿ ಕೀಟ ನಿರ್ವಹಣೆಯಲ್ಲಿ ತುಂಬ ರೈತರು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ ಕೀಟ ನಿರ್ವಹಣೆ ಮಾಡಬೇಕು ಅಂತ. ಈಗ ವಿಷಯುಕ್ತ ಒಂದು ಸ್ಪ್ರೇಗಳನ್ನ ತೆಗೆದುಕೊಂಡು ಬಂದು ಬೆಳೆಗಳಿಗೆ ಸ್ಪ್ರೇ ಮಾಡುವಂಥದ್ದು, ಇದರಿಂದ ಕೇವಲ ಕೀಟ ನಿರ್ವಹಣೆ ಆಗೋದಿಲ್ಲ, ಬೆಳೆಯೂ ಕೂಡ ಅಲ್ಲಿ ನಾಶವಾಗಿ ಹೋಗುತ್ತೆ. ಹಾಗಾಗಿ ವಿಷಮುಕ್ತವಾಗಿ ಯಾವ ರೀತಿಯಾಗಿ ಕೀಟ ನಿರ್ವಹಣೆ ಮಾಡ್ಬೋದು, ಆರ್ಗ್ಯಾನಿಕ್ ಆಗಿ ಯಾವ ರೀತಿಯಾಗಿ ಕೀಟ ನಿರ್ವಹಣೆ ಮಾಡ್ಬೋದು ಅಂತ ಅಂದಾಗ ಅಲ್ಲಿ ತುಂಬ ಆಪ್ಷನ್ಸ್ಗಳು ಹೆಚ್ಚಾಗಿರುವಂಥದ್ದು ರೈತರಿಗೆ. ಬಟ್ ಅದು ಗೊತ್ತಿಲ್ಲ ರೈತರಿಗೆ ಅದ್ರ ಬಗ್ಗೆ ಹೆಚ್ಚಾಗಿ ಜ್ಞಾನ ಇಲ್ಲ. ಸೊ ಹಾಗಾಗಿ ರೈತರು ಈ ಒಂದು ವಿಷಯುಕ್ತ ಒಂದು ಸ್ಪ್ರೇಗಳಿಗೆ ಮೊರೆ ಹೋಗ್ತಾರೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಅನ್ನೋದರ ಕುರಿತಾಗಿ ಇದ್ರ ಬಗ್ಗೆ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕೃಷಿ ತಜ್ಞರಾದಂಥ ಪವನ್ ಪಿ ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಇದೀಗ ಬೆಳೆಗಳಲ್ಲಿ ಕೀಟ ನಿರ್ವಹಣೆ ಅಂತ ಬಂದಾಗ ಈ ಚೆಂಡು ಹೂವು ಅನ್ನೋದು ತುಂಬ ಪ್ರಾಮುಖ್ಯತೆ ವಹಿಸ್ಕೊಳ್ಳುತ್ತೆ. ನಾವೀಗ ಚೆಂಡು ಹೂವಿನ ಒಂದು ಈ ಒಂದು ಡೆಮೋ ಏನಿದೆಯಲ್ಲ ಇಲ್ಲಿದ್ದೀವಿ. ಸೊ ಯಾವ ರೀತಿಯ ಕೆಲಸ ಮಾಡುತ್ತೆ ಸರ್ ಇದು? ಹೌದು ಮೇಡಮ್, ಈ ಚೆಂಡು ಹೂವು ನೀವು ಏನೇಳಿ ಹೇಳಿದ ಪ್ರಕಾರ ಇದೊಂದು ವಾಣಿಜ್ಯ ಹೂವಿನ ಬೆಳೆನೇ. ಅದಾದರೂ ಸಹ ಈಗ ನೀವು ಹೇಳಿದ ಪ್ರಕಾರ ಇತ್ತೀಚಿನ ದಿನದಲ್ಲಿ ಕೆಮಿಕಲ್ಸ್ನ ತುಂಬ ನಾವು ಉಪಯುಕ್ತ ಮಾಡ್ತೀವಿ. ಅದನ್ನು ಕಡಿಮೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಬೇರು ಜಂತುಹುಳು ಅಂತ ಇದೆ, ಅದನ್ನು ನಾವು ಇಂಗ್ಲೀಷಲ್ಲಿ ನಿಮಿಟೋಡ್ಸ್ ಅಂತ ಹೇಳ್ತೀವಿ. ಆ ನಿಮಿಟೋಡ್ಸ್ನ ಕಡಿಮೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದನ್ನು ನಾವು ಟ್ರಾಪ್ ಆಗಿ ಉಪಯುಕ್ತ ಮಾಡ್ಬೋದು. ಯಾವುದೇ ರೀತಿಯಾದ ತರಕಾರಿಗಳಾಗಿರ್ಬೋದು, ಯಾವುದೇ ರೀತಿಯಾದ ಹಣ್ಣು ಬೆಳೆಗಳಾಗಿರ್ಬೋದು, ಹೆಚ್ಚಿನದಾಗಿ ಟೊಮ್ಯಾಟೊ, ಕ್ಯಾಬೇಜು, ಕಾಲಿಫ್ಲವರು ಮತ್ತು ಬನಾನಾ, ಇವೆಲ್ಲ ಹಣ್ಣುಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ನಿಮೆಟೋಡ್ ಅಂತ ಒಂದು ಅತಿ ಹೆಚ್ಚು ಕೀಟ ಒಂದು ಇರ್ತಕ್ಕಂಥ ರಸ ಇರ್ತಕ್ಕಂಥ ಕೀಟ, ಅದು ಬೇರು ಸಂಬಂಧಪಟ್ಟಂಥ ಜಂತುಹುಳು. ಅದನ್ನು ಕಡಿಮೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಚೆಂಡು ಹೂವಿನ ವಿವಿಧ ತಳಿಗಳಿದ್ದಾವೆ, ಅವನ್ನ ನಾವು ಟ್ರಾಪ್ ಆಗಿ, ಸೊ ತರಕಾರಿಗಳಲ್ಲಿ ಬಂದರೆ ಒಂದು 15 ಲೈನಿಗೆ ಒಂದು ಲೈನ್ ಆಗಿ, ಅಥವಾ 20-25 ಮೀಟ್ರಿಗೆ ಅಂತರದಲ್ಲಿ ಒಂದೊಂದು ಲೈನ್ ಆಗಿ, ಸೊ ಒಂದು ಇಂಟರ್ಕ್ರಾಪ್ ಆಗಿ ಬೆಳೆದ್ರೆ ಇದು ಏನಾಗುತ್ತಪ್ಪ ಅಂದರೆ ಇದರಲ್ಲಿ ಬೇರಿನಲ್ಲಿ ಬೇರಿನ ಜಂತುನ ಹುಳುನ ಹೇಳ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಇದನ್ನು ನಾವು ಆರ್ಗ್ಯಾನಿಕ್ ಆಗಿ ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಇದನ್ನು ಟ್ರಾಪ್ ಅಂತ ಒಂದು ವರ್ಸಟೈಲ್ ಒಂದು ಹೂವಿನ ಬೆಳೆನೆ ಅಂತಲೇ ಹೇಳಿದ್ರೆ, ಸೊ ಇದರಿಂದ ಒಂದು 70-80% ನಮ್ಮದು ನಿಮ್ಟೋಡನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ಗಿಡಗಳಿಗಿದೆ. ಆ ಗಿಡಗಳ ಬೇರುಗಳಲ್ಲಿ ಆ ಗಂಟುಗಳೇನಿರ್ತವೆ ಆ ಜಂತುಗಳನ್ನ ಎಳ್ಕೊಂಡ್ಬಿಟ್ಟು ಬೇರೆ ತರಕಾರಿ ಬೆಳೆಗಳಿಗೆ ಆಗಿರ್ಬೋದು, ಹಣ್ಣು ಬೆಳೆಗಳಿಗೆ ಆಗಿರ್ಬೋದು, ಸೊ ಅವನ್ನ ಕಡಿಮೆ ಮಾಡಲಿಕ್ಕೆ ನಾವು ಉಪಯುಕ್ತ ಮಾಡ್ಬೋದು. ಸರ್, ಈಗ ಒಂದು ಯಾವುದೋ ತರಕಾರಿ ಬೆಳೆ ಇದೆ ಅಂತ ಅನ್ಕೊಳ್ಳೋಣ, ಅಲ್ಲಿ ಚೆಂಡು ಹೂವನ್ನು ಯಾವ ರೀತಿಯಾಗಿ ಬೆಳೆದ್ರೆ ಉತ್ತಮ ಸರ್? ಹೆಂಗೆ ಬೆಳಿಬೇಕು ಅಂತ? ನಿಮಗೆ ಅತಿ ಹೆಚ್ಚು ನಾವು ಬೆಳ್ತಕ್ಕಂಥದ್ದಾಗಿದೆ ಒಂದು ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಇವೆಲ್ಲಗಳು ಏನಪ್ಪ ಅಂದರೆ ಕೀಟಗಳು ತುಂಬ ಅತಿ ಹೆಚ್ಚಿನಪ್ಪ ಅಂತಂದರೆ ರಸ ಇರ್ತಕ್ಕಂಥ ಕೀಟ ಆಗಿದೆ ಮತ್ತು ಬೇರುಗಳಲ್ಲಿ ಇರ್ತಕ್ಕಂಥ ಕೀಟಗಳು. ಅವೆರಡನ್ನೂ ತಡೆಗಟ್ಟಲಿಕ್ಕೆ ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಸೊ ಒಂದು 16 ಲೈನಿಗೆ ನಾವೇನು ಈಗ ಇದಕ್ಕೆ 30-40 ಸೆಂಟಿಮೀಟ್ರಲ್ಲಿ ನಾವು ಇದನ್ನು ತರಕಾರಿ ಬೆಳೆಗಳನ್ನ ಬೆಳಿತೀವಿ. ಸೊ ಹಂಗೆ ಲೈನ್ ಬೈ ಲೈನ್, ಸಾಲು ಹೇಳ್ತೀವಲ್ಲ, 15 ಸಾಲು ಆದ ನಂತರ ಒಂದು ಲೈನು ಈ ಚೆಂಡುವಿನ ಜಾತಿ ಹಾಕಿದ್ರಪ್ಪ ಅಂದರೆ 16ನೇ ಲೈನು. ಸೊ ಪ್ರತಿ 15ನೇ ಲೈನಿಗೆ ಒಂದೊಂದು ಸರಿ ನಮಗೆ ಉದ್ದಕ್ಕೆ ಅಥವಾ ಅಡ್ಡಕ್ಕೆ ನಾವು ಈ ನಮ್ಮ ಗಿಡಗಳನ್ನು 30 ಮತ್ತು 45 ಸೆಂಟಿಮೀಟ್ರು ಇದರಲ್ಲಿ ಉದ್ದ ಒಂದು ಗಿಡಗಳನ್ನ ಹಚ್ಕೊಂಡು ಹೋಗಿ ಒಂದು ಲೈನ್ ಮಾಡಿಕೊಂಡ್ರೆ, ಸೊ ಆ ಗಿಡಗಳಿಗೆ ಅಷ್ಟು ಅಂದರೆ 15 ಮೀಟ್ರ್ ತನಕನೂ ಎಳಿತಕ್ಕಂಥ ಶಕ್ತಿ ಅದಕ್ಕಿದೆ. ಸೊ ಆವಾಗ ಒಂದು ಏನು ಇದಕ್ಕೆ ತಗಲ್ತಕ್ಕಂಥ ಹುಳಗಳಿದ್ದಾವೆ, ತರಕಾರಿಗಳು ಹುಳಗಳಿದ್ದಾವೆ, ಅವನ್ನೆಲ್ಲ ಇದರಲ್ಲಿ ನಾವು ಕಡಿಮೆ ಮಾಡ್ಬೋದು. ಅದೇ ಇವಾಗ 1000 ರೂಪಾಯಿ ಖರ್ಚು ಮಾಡಿ ಈ ಸ್ಪ್ರೇಗಳನ್ನ ಮಾಡೋದಕ್ಕಿಂತ ಇದು ಬೆಟ್ರು ಅಂತ. ಹೌದು, 1000 ರೂಪಾಯಿ ಸ್ಪ್ರೇ ಮಾಡೋಕ್ಕಿಂತ ಒಂದೇನಪ್ಪ ಅಂದ್ರೆ ಮಾಲಿನ್ಯ ಆಗುತ್ತೆ. ಸೊ ಹೆಚ್ಚು ಕಡಿಮೆ ಜಾಸ್ತಿ ಇತ್ತೀಚಿನ ಕೆಮಿಕಲ್ ಏನಪ್ಪ ಅಂದ್ರೆ ಎಲ್ಲ ನಮ್ಮ ಒಂದು ಆರೋಗ್ಯಕ್ಕೆ ಹಾನಿಕರ ಉಂಟಾಗ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವೀಗ ಏನು ಹೇಳ್ತೀವಿ, ಈ ಒಂದು ನಮ್ಮ ಚೆಂಡು ನಾವು ಉಪಯುಕ್ತ ಮಾಡಿದರೆ, ಸೊ ಇದು ವಾಣಿಜ್ಯವಾಗೂ ಕೂಡ ಇದು ಬರೀ ಇದನ್ನ ರೋಗ ಅಥವಾ ತಮ್ಮ ಕೀಟಗಳನ್ನ ತಡೆಗಟ್ಟೋದು ಅಲ್ಲದೇ ಅದರಲ್ಲಿ ಬರ್ತಕ್ಕಂಥ ಹೂಗಳು ಕೂಡ ನೀವು ಉಪಯುಕ್ತ ಮಾಡ್ಬೋದು. ಸೊ 2 ರೀತಿಯಾದ ಒಂದು ಕಲರ್ ಇದ್ದಾವೆ, ಒಂದು ಹಳದಿ ಕಲರು, ಒಂದು ಕೆಂಪು ಕಲರು. ಸೊ ಅವನು ಕೂಡ ನೀವು ಕಿತ್ತು ನೀವು ಮಾರಾಟ ಮಾಡ್ಬೋದು ಅಥವಾ ನೀವು ಪೂಜೆಗೆ ಉಪಯುಕ್ತ ಮಾಡ್ಬೋದು. ಸೊ ಈ ಚೆಂಡು ಒಂದು ಸಾಧಾರಣ ಬೆಳೆ ಅಲ್ಲ, ಇದು ಅತಿ ಹೆಚ್ಚು ಒಂದು ಉಪಯುಕ್ತವಾದ ಒಂದು ಹೂವಿನ ಬೆಳೆ. ಇದನ್ನು ರೋಗ ತಡೆಗಟ್ಟಕ್ಕಾಗಿರ್ಬೋದು ಅಥವಾ ಕೀಟ ತಡೆಗಟ್ಟಕ್ಕಾಗಿರ್ಬೋದು ಅಥವಾ ವಾಣಿಜ್ಯವಾಗಿ ಕೂಡ ಉಪಯುಕ್ತ ಮಾಡ್ಬೋದು. ಸರ್, ಇದೀಗ ಇದರಲ್ಲಿ ಈ ಕ್ರಾಪಲ್ಲಿ ಬೆಸ್ಟ್ ತಳಿ ಅಂತ ಯಾವುದಾದ್ರೂ ನೋಡ್ಬೋದಾ? ಅಂದರೆ ಈ ತಳಿಯನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು ರೈತರು ಅಂತ. ಈ ಇದರಲ್ಲಿ ನಾನು ಹೇಳ್ದಂಗೆ 2 ರೀತಿಯಾದಂಥ ತಳಿಗಿದ್ದಾವೆ. ಒಂದು ಫ್ರೆಂಚ್ ಮ್ಯಾರಿಗೋಲ್ಡ್ ಅಂತ, ಇನ್ನೊಂದು ಆಫ್ರಿಕನ್ ಮ್ಯಾರಿಗೋಲ್ಡ್ ಅಂತ. ಆಫ್ರಿಕನ್ ಚೆಂಡು ಏನಾಗುತ್ತೆ ಸ್ವಲ್ಪ ಎತ್ತರವಾಗಿ ಬೆಳೆಯುತ್ತೆ. ಸೊ ಫ್ರೆಂಚ್ ಚೆಂಡು ಸ್ವಲ್ಪ ಗಿಡ್ಡ ತಳಿಯಾಗಿರ್ತದೆ. ಸೊ ಇದರಲ್ಲಿ 2 ರೀತಿಯಾದಂಥ ಬಣ್ಣಗಳು ಇದ್ದಾವೆ, ಒಂದು ಹಳದಿ ಬಣ್ಣ ಮತ್ತು ಒಂದು ಆರೆಂಜ್ ಕಲರು. ಸೊ ಇವು ಏನಕ್ಕೆ ಉಪಯೋಗ ಆಗ್ತದಪ್ಪ ಅಂತ ಹೇಳಿದ್ರೆ, ಒಂದು ಮೊದಲನೇದಾಗಿ ವಾಣಿಜ್ಯವಾಗಿ ನಾವು ಅದನ್ನು ಮಾಡಲಿಕ್ಕೆ ಕೂಡ ಉಪಯೋಗ ಮಾಡ್ತೀವಿ. ಅದೇ ರೀತಿಯಾಗಿ ಇದರಿಂದ ನಮಗೆ
ಕಲರ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇತ್ತೀಚಿನ ದಿನದಲ್ಲಿ ಅದರಲ್ಲಿ ಆ ಕಲರನ್ನು ತೆಗೆದುಬಿಟ್ಟು ನಮ್ಮ ಇದರಲ್ಲಿ ಕಣ್ಣಿನ ರೆಟಿನಾ ಕಡೆ ಇದನ್ನು ಉಪಯುಕ್ತ ಮಾಡೋಕ್ಕೋಸ್ಕರ ಕೂಡ ಉಪಯೋಗಿಸ್ತಾರೆ. ಸೊ ಈ ರೀತಿಯಾದಂಥ ತಳಿಗಳನ್ನು ನಾವು ಕೆಲವೊಂದು ರೀತಿಯಾಗಿ ವಾಣಿಜ್ಯವಾಗಿ ಬೆಳಿತೀವಿ, ಅದೇ ರೀತಿಯಾಗಿ ಔಷಧಿಗಳು ಉಪಯುಕ್ತ ಮಾಡೋಕ್ಕೆ ಕೂಡ ಬೆಳಿತೀವಿ, ಆಮೇಲೆ ಕಲರ್ನ ಉಪಯೋಗ ಮಾಡೋಕ್ಕೆ ಕೂಡ ಬೆಳಿತೀವಿ. ಸೊ ಅದೇ ರೀತಿಯಾಗಿ ಇವರು ಹೇಳ್ದಂಗೆ ಕೀಟಗಳನ್ನ ತಡೆಗಟ್ಟಲಿಕ್ಕೆ ಕೂಡ ನಾವು ಉಪಯೋಗ ಮಾಡ್ತೀವಿ. ಸೊ ಇದರಲ್ಲಿ ಒಂದು ನಾವು ನೋಡಬೇಕು. ಸೊ ನಮ್ಮ ಏನು ಲೋಕಲ್ ತಳಿಗಳು ಏನಿದ್ದಾವೆ ಅವೆಲ್ಲ ಸ್ವಲ್ಪ ಗಾತ್ರ ಸಣ್ಣವು. ಸೊ ಇತ್ತೀಚಿನ ದಿನದಲ್ಲಿ ನಮಗೆ ಸ್ವಲ್ಪ ಗಾತ್ರ ದೊಡ್ಡದು ಬೇಕು ಅಂತ ಹೇಳಿ ನಮಗೆ ವಾಣಿಜ್ಯವಾಗಿ ನಮ್ಮ ರೈತರು ಕೇಳಿದಾಗ ಇದೇ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ, ತೋಟಗಾರಿಕಾ ಸಂಶೋಧನಾ ಕೇಂದ್ರ ನಮ್ಮ ಬೆಂಗಳೂರಿನಲ್ಲಿ ಒಂದು ಅರ್ಕ ಬಂಗಾರ ಅಂತ ಒಂದು ತಳಿನೂ ಬಿಡುಗಡೆ ಮಾಡಿದ್ದಾರೆ. ಅದು ಸ್ವಲ್ಪ ಗಾತ್ರ ಕೂಡ ಜಾಸ್ತಿ ಇರುತ್ತೆ ಮತ್ತು ಕಲರು ಕೂಡ ಎರಡು ಆರೆಂಜು ಮತ್ತು ಯೆಲ್ಲೋ ಮಿಕ್ಸ್ ಆಗಿ ನಮಗೆ ಕಲರ್ ಬರುತ್ತೆ. ಹಂಗಾಗಿ ಅದನ್ನ ಹೆಸರು ಅರ್ಕ ಬಂಗಾರ ಅಂತಲೇ ಉಪಯುಕ್ತ ಮಾಡಿದ್ದಾರೆ. ಸೊ ಇವನ್ನ ನಾವು ಬೀಜಗಳಿಂದ ನಾವು ತಯಾರು ಮಾಡ್ತಿದ್ವಿ, ಆದರೆ ಅರ್ಕ ಬಂಗಾರನ ತುದಿನ ಚೂಟ್ಕೊಂಡ್ಬಿಟ್ಟು ಕೂಡ ನಾವು ಉಪಯುಕ್ತ ಮಾಡಿ ಅವನ್ನ ಬೆಳಿಬೋದು. ಸೊ ಈ ಬೆಳೆನ ಬೆಳೆಯೋದಕ್ಕೆ ಯಾವುದೇ ರೀತಿಯಾದಂಥ ಅತಿ ಹೆಚ್ಚು ಪೋಷಕಾಂಶನೂ ಬೇಕಾಗಿಲ್ಲ, ಗೊಬ್ಬರಗಳು ಬೇಕಾಗಿಲ್ಲ, ನೀರಿನೂ ಅತಿ ಅವಶ್ಯಕತೆ ಬೇಕಾಗಿಲ್ಲ. ಸ್ವಲ್ಪ ಮಟ್ಟಿಗೆ ನೀವು ಗೊಬ್ಬರ ಮತ್ತು ನೀವು ನೀರು ಕೊಟ್ಟರೆ ಈ ಬೆಳೆಗಳನ್ನ ಬೆಳಿಬೋದು. ಒಂದು ರೈತರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಅತಿ ಹೆಚ್ಚು ಇಳುವರಿ ಪಡೀಲಿಕ್ಕೆ 30 ಅಥವಾ 35 ದಿನಗಳ ನಂತರ ಆ ತುದಿನ ಚಿವುಟಬೇಕು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ 30-35 ದಿನಗಳ ನಂತರ ನಿಮಗೇನಾಗುತ್ತೆ, ಒಂದು ಜಸ್ಟು ಸಣ್ಣದಾಗಿ ಮೊಗ್ಗು ಬರುತ್ತೆ. ಸೊ ಈ ಮೊಗ್ಗನ್ನ ನಾವು ಚಿವುಟಿದ್ರೆ ಏನಾಗುತ್ತಪ್ಪ ಅಂದರೆ 2 ರೀತಿಯಾದ ಕೌಲು ಹೊಡಿತವೆ. ಸೊ ಕೌಲು ಜಾಸ್ತಿ ಹೊಡೆದು ಅಲ್ಲಿ ಕೂಡ ನಿಮಗೆ ಈ ರೀತಿಯಾದಂಥ ಒಂದು ಬೇರೆ ಬೇರೆ ಮೊಗ್ಗುಗಳು ಜಾಸ್ತಿ ಬರೋದ್ರಿಂದ ನಿಮಗೇನಾಗುತ್ತೆ, ಗಿಡನೂ ತುಂಬ ಸಾಕಷ್ಟು ಬೆಳವಣಿಗೆ ಬೆಳೀತದೆ. ಅದರಿಂದ ನಮ್ಮ ಇಳುವರಿನೂ ಕೂಡ ಅತಿ ಹೆಚ್ಚು ಬೆಳವಣಿಗೆ ಬರುತ್ತೆ. ಈ ಬೇಡಿಕೆಗೆ ದರನ ನಾವು ಕೇಳಿದರೆ ನಾವು ಮಾರ್ಕೆಟಲ್ಲಿ ಅವರಿಗೆ ತುಂಬ ದೊಡ್ಡ ಗಾತ್ರದ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಹಾರ ಮಾಡಲಿಕ್ಕೆ ಸ್ವಲ್ಪ ಮೀಡಿಯಮ್ ಟು ಸಣ್ಣದಿದ್ರೂ ಕೂಡ ಅವಕ್ಕೆ ಆಹಾರ ಮಾಡಲಿಕ್ಕೆ ಅವರಿಗೆ ಸಾಕಷ್ಟು ಉಪಯುಕ್ತ ಆಗುತ್ತೆ ಅಂತೇಳಿ ಅವರು ಕೇಳ್ತಾಯಿದ್ರು. ಸೊ ಹಾಗಾಗಿ ನಮಗೆ ಈ ಅರ್ಕ ಬಂಗಾರ ಆಗಿರ್ಬೋದು ಅಥವಾ ನವದೆಹಲಿಯಿಂದ ಪೂಸಾ ನಾರಂಗಿ ಜೆಂಡಾ ಮತ್ತು ಪೂಸಾ ಬಸನ್ ಜೆಂಡಾ ಇಂಥ ತಳಿಗಳಿದಾವಲ್ಲ, ಇವೆಲ್ಲ ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳಿಂದಲೇ ಬಿಡುಗಡೆ ಮಾಡಿರ್ತಕ್ಕಂಥ ತಳಿಗಳು ಅತಿ ಹೆಚ್ಚು ಇಳುವರಿನೂ ಕೊಡ್ತವೆ. ಅವನ ಬೀಜನೂ ಉಪಯೋಗ ಮಾಡ್ಬೋದು. ಇದೇ ರೀತಿಯಾದ ಈ ರೀತಿ ನೀವು ಉಪಯುಕ್ತ ಮಾಡಿದರೆ ನಮ್ಮ ರೈತರಲ್ಲಿ ಅತಿ ಲಾಭ ಪಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತೊಂದು ಈ ಬೆಳೆಯನ್ನು ಅಂದರೆ ಬೆಳೆದು ನಾವು ಇಳುವರಿ ತೆಗೆದುಕೊಂಡ ಮೇಲೆ ಗೊಬ್ಬರವಾಗಿಯೂ ಕೂಡ ಭೂಮಿಗೆ ಯೂಸ್ ಮಾಡ್ಬೋದು. ಅಂದರೆ ಮಲ್ಚಿಂಗ್ ಮಾಡಿದ್ರೆ ಒಂದು ಒಳ್ಳೆ ಗೊಬ್ಬರ ಸಿಗುತ್ತೆ ಭೂಮಿಗೆ ಅಂತ ಹೇಳ್ತಾರೆ. ಹೌದು, ಈಗ ನಿಮಗೆಲ್ಲ ಗೊತ್ತಿದೆ, ಬಹಳ ಕೆಮಿಕಲ್ಸ್ ಉಪಯೋಗ ಮಾಡಬಾರ್ದು ಅಂತ ಹೇಳಿಕೆ ನಮಗೆ ಗೊಬ್ಬರ ಅಂತ ಹೇಳಿದ್ರೆ ಒಂದು ಕೊಟ್ಟಿಗೆ ಗೊಬ್ಬರ ಉಪಯುಕ್ತ ಮಾಡ್ತಿದ್ವಿ. ನಾವು ಏನು FIM ಅಂತ ಹೇಳ್ತೀವಿ, ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತ. ಸೊ ಅದು ನಮಗೆ ಅತಿ ಹೇರಳವಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇವಾಗ ಇತ್ತೀಚೆಗೆ ಬರ್ತಕ್ಕಂಥ ಎಲ್ಲ ರೀತಿಯ ಜಾತಿಯಾದಂಥ ಒಂದು ಗಿಡಗಳನ್ನ ಒಣಗಿಸಿದಿರ್ತಕ್ಕಂಥವನ್ನ ನಾವು ಏನು ಮಾಡ್ಬೋದು, ಸೊ ನಾವು ಆರ್ಗ್ಯಾನಿಕ್ ಮಲ್ಚಾಗಿ ನಾವು ಉಪಯುಕ್ತ ಮಾಡ್ಬೋದು. ಯಾವುದೇ ರೀತಿಯ ತರಕಾರಿಗಳಾಗಿರ್ಬೋದು, ಅದರಲ್ಲೆಲ್ಲ ನಿಮಗೆ ಗಿಡಗಳನ್ನಾಗಿರ್ಬೋದು ಅಥವಾ ಈ ಹೂಗಳಾಗಿರ್ಬೋದು, ಇವನ್ನೆಲ್ಲ ನಾವು ಡ್ರೈ ಮಾಡಿಕೊಂಡು ಅದನ್ನು ಕೂಡ ನೀವು ಆರ್ಗ್ಯಾನಿಕ್ ಮಲ್ಚಾಗಿ ಉಪಯೋಗ. ಇನ್ನೂ ಒಂದು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಈ ಹೂವನ್ನ ನೀವು ಒಣಗಿಸ್ಬಿಟ್ಟು ನಾವು ಈ ಗೊಬ್ಬರಗಳು ತಯಾರು ಮಾಡೋದು, ಇದರಲ್ಲಿ ರಸಗೊಬ್ಬರಕ್ಕಿಂತ ನಾವು ಹೆಚ್ಚಿನದಾಗಿ ಆರ್ಗ್ಯಾನಿಕ್ ಗೊಬ್ಬರ ಏನು ಮಾಡ್ತೀವಿ, ಎರೆಹುಳು ಗೊಬ್ಬರಗಳನ್ನ ತಯಾರು ಮಾಡ್ತೀವಿ. ಅಲ್ಲಿ ಇಂಥವನ್ನೆಲ್ಲ ನೀವು ಉಪಯುಕ್ತ ಮಾಡಿದರೆ ಇದ್ರಾಗಿರ್ತಕ್ಕಂಥ ಎಲ್ಲ ಒಂದು ಆರ್ಗ್ಯಾನಿಕ್ ಅಂಶ ಏನಾಗುತ್ತೆ, ಅತಿ ಹೆಚ್ಚು ಇದು ಕೊಡುತ್ತೆ. ವೈಜ್ಞಾನಿಕವಾಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಇದನ್ನು ಉಪಯೋಗ ಮಾಡಿ ತಯಾರಿ ಮಾಡಿರ್ತಕ್ಕಂಥ ನಮ್ಮ ವೈಜ್ಞಾನಿಕ ಗೊಬ್ಬರಗಳನ್ನು ನೀವು ಸಿಂಪಡಣೆ ಮಾಡಿದರೆ ಅಥವಾ ನೀವು ಗಿಡಗಳಿಗೆ ಹಾಕಿದರೆ ಇಳುವರಿನೂ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಅತಿ ಉತ್ತಮವಾಗಿ ಕೂಡ ಬೆಳಿತವೆ ಬೆಳೆಗಳು. ಹಾಗಾಗಿ ಇವನು ಕೂಡ ಉಪಯೋಗ ಮಾಡ್ಬೋದು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.